ಪ್ರೀತು, ಏನ್ ವಿಷಯ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಬ್ರೋ, ಕಾಂಟೆಸ್ಟ್ ಲಿಸ್ಟ್ ಅಲ್ಲಿ ಪಾರ್ವತಿ ಹೆಸರು ಹೇಗೆ ಬಂತು ನಂಗೆ ಗೊತ್ತಾಯ್ತು. ಆ ದಿಶಾ ಮಾಡಿರೋ ಪ್ಲಾನ್ ಬ್ರೋ ಇದು. ಪ್ರೀತು, ದಿಸ್ ಇಸ್ ಟು ಮಚ್. ದಿಶಾ ಮೇಲೆ ನಿನಗೆ ಸಿಟ್ಟಿದೆ ಅಂತ ಎಲ್ಲಾ ಮ್ಯಾಟ್ರಿಗೂ ಅವಳನ್ನ ಲಿಂಕ್ ಮಾಡೋದು ತಪ್ಪು. ಅಯ್ಯೋ, ನನ್ನ ಅಡಗು ನಾನು ಸುಳ್ಳು ಹೇಳ್ತಿಲ್ಲ ಬ್ರೋ. ನಿನ್ನ ಹೆಸರು ನಾನೇ ಸೇರ್ಸಿದ್ದು ಅಂತ ದಿಶಾನೇ ಪಾರ್ವತಿಗೆ ಹೇಳ್ತಿದ್ಲು. ನಾನೇ ಕಣ್ಣಾರೆ ನೋಡ್ದೆ. ಬೇಕಾದ್ರೆ ಪಾರ್ವತಿನೇ ಕೇಳು. ಬಾ ಬ್ರೋ. ಅಕ್ಕ ಅಳ್ಬೇಡ ಅಕ್ಕ. ಗಣಿ, ದಿಶಾ ಅಮ್ಮವ್ರಿಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಅಂತಾನೆ ಗೊತ್ತಿಲ್ಲ. ಅವ್ರು ಮಾಡೋ ಕೆಲ್ಸಕ್ಕೆ ನಾನು ಬಲಿ ಆಗ್ತಿದ್ದೀನಿ ಕಣೋ. ಅಕ್ಕ, ತಪ್ಪು ಮಾಡದೇ ಇರೋರ್ನ ದೇವ್ರೇ ಕಾಪಾಡ್ತಾನೆ ಅಂತ ನೀನೇ 1000 ಸತಿ ಹೇಳ್ತಿರ್ತೀಯ. ಈಗ ನೀನೇ ಈ ತರ ಅಳ್ತಿದ್ರೆ ಹೆಂಗಕ್ಕ? ಅಳ್ಬೇಡ ಅಕ್ಕ. ದೊಡ್ಡ ಯಜಮಾನ್ರೆ, ನಾನು ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಮನೆ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ದಯವಿಟ್ಟು ನೀವಾದ್ರೂ ನನ್ನ ನಂಬಿ. ನಮ್ಮಪ್ಪ ಕೂಡ ನನ್ನ ನಂಬ್ತಿಲ್ಲ. ಮೊದಲು ಕಣ್ವರ್ಸ್ಕೋ ಪಾರ್ವತಿ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡು, ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ನೀನೇನು ಭಯ ಪಡಬೇಡ. ಹೌದು ಪಾರ್ವತಿ, ನಿನ್ನ ಹತ್ರ ದಿಶಾ ಮಾತಾಡ್ತಿದ್ದೆ, ನಾನು ಕೇಳಿಸ್ಕೊಂಡೆ. ನಿನ್ನ ನಮ್ಮ ಮನೆಯಿಂದ ಹೊರಗಾಗಕ್ಕೆ ದಿಶಾ ಮಾಡ್ತಿರೋ ಚೀಪ್ ಟ್ರಿಕ್ ಇದು ಬ್ರೋ. ಪಾರ್ವತಿ ಹಳ್ಳಿ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ. ಅವಳು ಮಾಡ್ಲಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅವಳ ಹೆಸರನ್ನ ಬರ್ದಾಕಿ ಅವಳಿಗೆ ಅವಮಾನ ಮಾಡೋಕ್ಕೆ ದಿಶಾ ಟ್ರೈ ಮಾಡ್ತಾ ಇದ್ದಾಳೆ. ನಾವು ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಬ್ರೋ. ಯಾವುದೇ ಕಾರಣಕ್ಕೂ ಪಾರ್ವತಿ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಆಗಲೇ ನಾವು ಈ ಅವಮಾನನ ತಪ್ಸಕ್ಕೆ ಸಾಧ್ಯ. ದಟ್ಸ್ ಇಂಪಾಸಿಬಲ್ ಪ್ರೀತು. ಇವಾಗ ಸಮಯ ಕೈ ಮೀರೋಗಿದೆ. ಪಾರ್ವತಿನ ಕಾಂಟೆಸ್ಟಿಂದ ಡ್ರಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಪ್ರೋಗ್ರಾಮ್ ಲೈವ್ ಹೋಗ್ತಾ ಇದೆ. ಇದು ನಮ್ಮ ಪ್ರೆಸ್ಟೀಜ್ ಮ್ಯಾಟರ್ ಕೂಡ. ವಿ ಹ್ಯಾವ್ ಗಾಟ್ ನೋ ಅದರ್ ಚಾಯ್ಸ್. ಪಾರ್ವತಿ ಈ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಬ್ರೋ, ನಿನ್ನ ಕನಸು ನಂಗೆ ಅರ್ಥ ಆಗುತ್ತೆ. ಆದರೆ ಪಾಪ ಪಾರ್ವತಿಗೇನು ಗೊತ್ತಿಲ್ವಲ್ಲ. ಇಲ್ಲಿ ಬಂದಿರೋ ಹುಡುಗಿರಲ್ಲ ಮಾಡ್ಲಿಂಗ್ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂದ್ಕೊಂಡ್ರೆ ಹುಡುಗಿರು. ಅವರಲ್ಲಿರೋ ಕಾನ್ಫಿಡೆನ್ಸು, ಅವರಲ್ಲಿರೋ ಆಟಿಟ್ಯೂಡು ಪಾರ್ವತಿನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನೀನು ಯಾಕೋ ರಿಸ್ಕ್ ತೊಳ್ತಿದ್ದೆ ಬ್ರೋ. ನಡೆಯೋ ಮನುಷ್ಯ ಇಡುವುದೇ ಕೂತಲ್ಲೇ ಕೂತವನು ಇಡೋಕ್ಕೆ ಸಾಧ್ಯನಾ? ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ರಿಸ್ಕ್ ತಗೊಳ್ಳೇಬೇಕು. ಆ ಥರ ರಿಸ್ಕ್ ತೊಗೊಂಡಾಗಲೇ ಆ ವಿಷಯನ ಕಲಿಯೋಕ್ಕೆ ಸಾಧ್ಯ, ಅದ್ರಲ್ಲಿ ಬೆಳೆಯೋಕ್ಕೆ ಸಾಧ್ಯ.